ರಾಧೆ ರಾಧೆ. ಲಾಸ್ಟ್ ವಿಡಿಯೋದಲ್ಲಿ ಕನ್ಸಿಲರ್ ಪ್ಯಾಲೆಟ್ ಯೂಸ್ ಮಾಡ್ಕೊಂಡು ಕಲರ್ ಕರೆಕ್ಷನ್ ಹೆಂಗ್ ಮಾಡ್ಕೊಂಡ್ವಿ, ಫೌಂಡೇಶನ್ ಹೇಗೆ ಯೂಸ್ ಮಾಡ್ಕೊಂಡ್ವಿ, ಹೈಲೈಟರ್ ಪಾರ್ಟ್ನ ಹೇಗೆ ಹೈಲೈಟ್ ಮಾಡ್ಕೊಂಡ್ವಿ ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋ ನೋಡೋಣ ಬನ್ನಿ. ಈಗ ಅದೇ ಪ್ಯಾಲೆಟ್ ಯೂಸ್ ಮಾಡ್ಕೊಂಡು ಹೇಗೆ ಕಾಂಟೋರ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿರೋ ಡಾರ್ಕ್ ಕಲರ್ನ ನೀವು ಈ ಪಾರ್ಟಿಗೆ ಮತ್ತೆ ನೋಸ್ ಪಾರ್ಟಿಗೆ, ನಿಮಗೆ ಫೋರ್ಹೆಡ್ ದೊಡ್ಡದಿದ್ರೆ ಈ ಪೋರ್ಷನ್ ಅಲ್ಲಿ ಅಪ್ಲೈ ಮಾಡ್ಕೋಬೇಕು. ಇದನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಸಿಂಪಲ್ ಆಗಿ ಕಾಂಟೋರಿಂಗ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾನು ಪ್ಯಾಕ್ ಲೂಸ್ ಪೌಡರ್ ಇಂದ ಪೌಡರ್ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಪೌಡರಿಂಗ್ ಆಯ್ತು. ನೆಕ್ಸ್ಟ್ ನಾನು ಲಿಪ್ ಲೈನರ್ ಅಲ್ಲಿ ಲಿಪ್ ಫಿಲ್ ಮಾಡ್ತಾ ಇದ್ದೀನಿ. ನಾನು ಈ ಎಡ್ಜ್ನು ಲಿಪ್ ಲೈನರ್ ಅಲ್ಲೇ ಫಿಲ್ ಮಾಡ್ಕೊಂಡಿದ್ದೀನಿ. ಲಿಪ್ಸ್ಟಿಕ್ ನ ಈ ಭಾಗ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಯಾರ ಲಿಪ್ಸ್ ತುಂಬಾ ಚಿಕ್ಕದಿರುತ್ತೋ ಸೊ ಅವರು ಲಿಪ್ ಲೈನರ್ ಯೂಸ್ ಮಾಡ್ಕೊಂಡು ಔಟರ್ ಲೈನ್ ಅಲ್ಲಿ ಸ್ವಲ್ಪ ಶೇಪ್ ಮಾಡ್ಕೊಂಡು ನೆಕ್ಸ್ಟ್ ಲಿಪ್ಸ್ಟಿಕ್ ನ ಫಿಲ್ ಮಾಡ್ಕೊಳ್ಳಿ. ಆವಾಗ ಲಿಪ್ಸ್ ದೊಡ್ಡದು ಅನ್ಸುತ್ತೆ, ಇಲ್ಲಾಂದ್ರೆ ತುಂಬಾ ಪುಟ್ಟದ ಅನ್ಸುತ್ತೆ ಫೇಸ್ಗೆ. ನಾನೀಗ ಬ್ಲಷರ್ ಯೂಸ್ ಮಾಡ್ತಾ ಇದ್ದೀನಿ. ನಾನೀಗ ಐಬ್ರೋಸ್ ನ ಫಿಲ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಪಾಯಿಂಟ್ ನ ನಾನು ಹಾಗೆ ಬಿಟ್ಟಿದ್ದೀನಿ, ಯಾಕೆಂದ್ರೆ ನ್ಯಾಚುರಲ್ ಲುಕ್ ಬರಲಿ ಅಂತ. ನಾನೀಗ ಐ ಶಾಡೋ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯಾವ್ದನ್ನು ಬ್ರಷ್ ಅಲ್ಲಿ ತೋರಿಸ್ತಾ ಇಲ್ಲ, ಬಿಕಾಸ್ ಒಬ್ಬರ ಹತ್ರ ಬ್ರಷ್ ಇರುತ್ತೆ, ಒಬ್ಬರ ಹತ್ರ ಬ್ರಷ್ ಇರಲ್ಲ. ಬ್ರಷ್ ಇಲ್ದೆಲ್ಲ ಹೇಗೆ ಯೂಸ್ ಮಾಡೋದು ಅಂತ. ಐ ಶಾಡೋ ಯಾವತ್ತು ಇಷ್ಟೇ ಪಾರ್ಟ್ ಅಲ್ಲಿ ಇರಬೇಕು, ಇದಕ್ಕಿಂತ ಮೇಲೆ ಹೋಗ್ಬಾರ್ದು, ಲುಕ್ ಅನ್ಸಲ್ಲ. ನಾನು ಮ್ಯಾಟ್ ಐ ಶಾಡೋ ತೋರಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ ಪ್ರಾಡಕ್ಟ್ ನ ಡ್ಯಾಪ್ ಮಾಡಿ. ಐ ಶಾಡೋ ಕಂಪ್ಲೀಟ್ ಆಗಿದೆ. ನಾನೀಗ ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಐಲೈನರ್ ಆಗಿದೆ. ನಾನು ಅಪರ್ ಲಾಸ್ಟ್ ಲೈನ್ ಅಲ್ಲಿ ಮಾತ್ರ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಾಟರ್ ಲೈನ್ ಔಟ್ ಸೈಡ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಮಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಮೇಕಪ್ ಫಿಕ್ಸರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ನಾನ್ ಬ್ರೈಡಲ್ ಬಂದ್ಬಿಟ್ಟು 2,500 ಚಾರ್ಜ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಸಿಂಪಲ್ ಇಷ್ಟ ಆಗುತ್ತೆ, ನ್ಯಾಚುರಲ್ ಮೇಕಪ್ ಇಷ್ಟ ಆಗುತ್ತೆ, ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಬಿಂದು ಇಟ್ಬಿಟ್ಟು ನಾನು ಮೇಕಪ್ ನ ಫಿನಿಶ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು.